शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ओम शांति 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 ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಭವಿಷ್ಯ 2027 19ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಯುಗಾದಿ, ಚಾಂದ್ರಮಾನ ಯುಗಾದಿ. ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ದ್ವಾದಶ ರಾಶಿ ಗೋಚಾರ ಫಲ ಹೇಗಿದೆ ನಿಮ್ಮ ರಾಶಿ ನೋಡೋಣ. ಕ್ರಮವಾಗಿ ಮೀನರಾಶಿ, ಮೀನರಾಶಿಗೆ ಪೂರ್ವಭಾದ್ರಾ ನಕ್ಷತ್ರದ 4ನೇ ಪಾದ, ಉತ್ತರಾಭಾದ್ರಾ ನಕ್ಷತ್ರದ 4 ಪಾದಗಳು, ರೇವತಿ ನಕ್ಷತ್ರದ 4 ಪಾದಗಳು, ಒಟ್ಟು 9 ಪಾದ ಸೇರಿ ಮೀನರಾಶಿ. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ. ಶುಭ ವರ್ಣ ಹಳದಿ, ಕೆಂಪು, ಕೇಸರಿ, ತಾಮ್ರ ಬಣ್ಣ. ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ದಿನಾಂಕಗಳು 3, 9, 12, 18, 21, 27 ಹಾಗೂ 30. ಮೀನರಾಶಿಯವರಿಗೆ ಯುಗಾದಿ ಹಬ್ಬ ಮಾರ್ಚ್ 19ನೇ ತಾರೀಕು ಬಂದರೂ ಕೂಡ ಅಲ್ಲಿಂದ ಒಂದು 2-2.5 ತಿಂಗಳು ಸಾಧಾರಣ ಫಲ ಇರುತ್ತೆ. ಕಾರಣ ಗುರು ಬಂದು ಅಷ್ಟಮದಲ್ಲಿ ಗುರು ಬಂದು ಅರ್ಧಾಷ್ಟಮದಲ್ಲಿ ಇರ್ತಾರೆ. ಗುರು ಅರ್ಧಾಷ್ಟಮದಲ್ಲಿದ್ದಾಗ ಸಾಧಾರಣವಾಗಿ ಅಷ್ಟೊಂದೇನು ಉತ್ತಮ ಫಲ ಕೊಡೋದಿಲ್ಲ. ಅದೇ ಪಂಚಮಕ್ಕೆ ಬಂದಾಗ, 4ನೇ ಮನೆ ಇದ್ದಾಗ ಉತ್ತಮ ಫಲ ಇಲ್ಲ, ಪಂಚಮಕ್ಕೆ ಬಂದಾಗ ಯಥೇಚ್ಛವಾದಂತಹ ಶುಭ ಫಲ. ಹೇಗೆ? ಮೀನರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಗುರು ಬಂದಾಗ ಪೂರ್ವ ಪುಣ್ಯಗಳು ಆಕ್ಟಿವೇಟ್ ಆಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಕೋರ್ಟ್ ಕಚೇರಿಗಳಲ್ಲಿ ಜಯಪ್ರಾಪ್ತಿ, ಹಿರಿಯರ ಆಶೀರ್ವಾದ, ಪಿತೃದೋಷಗಳು ನಿಮಗೆ ಕಡಿಮೆ ಆಗುವಂಥದ್ದು, ಗುರುವಿನ ಪ್ರಾಬಲ್ಯ ಮತ್ತು ಪ್ರಭಾವ ಹೆಚ್ಚಾಗುತ್ತೆ. ಕಳೆದ 2-3 ವರ್ಷಗಳಿಂದ ಚೆನ್ನಾಗಿಲ್ಲದೆ ಇರತಕ್ಕಂಥ ಮೀನರಾಶಿಯವರಿಗೆ ಅತ್ಯಂತ ಅದ್ಭುತವಾದ ಕಾಲ ಜೂನ್ 2ನೇ ತಾರೀಕಿಂದ ಪ್ರಾರಂಭವಾಗಿ ಕಂಟಿನ್ಯೂ ಆಗಿ ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮೀನರಾಶಿಗೆ ಅಧಿಪತಿಯಾದಂಥದ್ದು ಗುರುನೇ. ಆ ಗುರುನೇ ಬಲಿಷ್ಠ ಆಗ್ತಾ ಇದ್ದಾರೆ ಅಂದ್ರೆ ನಿಮ್ಮ ಶರೀರ, ಆರೋಗ್ಯ, ಕೆಲಸ, ಧನ, ಸಂತಾನ, ಪೂರ್ವ ಪುಣ್ಯ ಇಷ್ಟೂ ಕೂಡ ಮೀನರಾಶಿಯವರಿಗೆ ಗುರುವಿನಿಂದ ಸಿಗುತ್ತೆ. ಇನ್ನು ಶನಿ ವಿಚಾರಕ್ಕೆ ಬರೋದಾದ್ರೆ, ಶನಿ ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಿದ್ದಾರೆ ಅಂದ್ರೆ ಜನ್ಮ ಶನಿ ಪ್ರಭಾವ ನಡೀತಾ ಇದೆ. ಏನೇ ಆದರೂ ಶನಿ ತನ್ನ ಪ್ರಭಾವವನ್ನು ತಾನು ತೋರಿಸಲೇಬೇಕು. ಹಾಗಾಗಿ ಯಾರಿಗೂ ಸಂಪೂರ್ಣವಾಗಿ ನಂಬಕ್ ಹೋಗ್ಬೇಡಿ. ನಂಬಿಕೆಗೆ ಅರ್ಹರು ಯಾರೂ ಇಲ್ಲ ನಿಮಗೆ ಮೀನರಾಶಿಯವರಿಗೆ. ನಿಮ್ಮನ್ನ ನಂಬಿರ್ತಕ್ಕಂಥವ್ರನ್ನ ಯಾವತ್ತೂ ನೀವು ಕೈ ಬಿಡಬೇಡಿ. ಅದಲ್ಲದೆ ಯಾವತ್ತೂ ಕೂಡ ನೀವು ಮಾಡ್ತಾ ಇರ್ತಕ್ಕಂಥ ವೃತ್ತಿಯನ್ನ ಬದಲಾವಣೆ ಮಾಡಬೇಕಂದ್ರೆ ಜಾಗ್ರತೆಯಿಂದ ಬದಲಾವಣೆ ಮಾಡಿ. ಯಾವುದೂ ಶಾಶ್ವತ ಅಲ್ಲ. ಮೀನರಾಶಿಯವರಿಗೆ ಎಸ್ಪೆಷಲಿ ಜನ್ಮ ಶನಿ ನಡೀತಾ ಇರೋದ್ರಿಂದ ಇದು ಪ್ರಾಬ್ಲಮ್ಸ್ ಟೈಮ್ ಆದ್ರಿಂದ ಶನಿಯನ್ನ ನೀವು ನೆಗ್ಲೆಜೆನ್ಸಿ ಮಾಡಬಾರದು. ಶಿವಾರಾಧನೆ, ಶನೈಶ್ಚರ ಆರಾಧನೆ, ದರ್ಶನ ಮಾಡಲೇಬೇಕು, ಕಂಪಲ್ಸರಿ ಮಾಡಲೇಬೇಕು. ಹಾಗಾಗಿ ಹೆಚ್ಚೆಚ್ಚು ನೀವು ಶಿವನನ್ನ, ಶನೈಶ್ಚರನನ್ನ ಆರಾಧನೆ ಮತ್ತು ದರ್ಶನ ಮಾಡೋದ್ರಿಂದ ವಿಶೇಷವಾದಂಥ ಈಪ್ಸಿತ ಫಲಗಳು ಸಿಗುತ್ತೆ. ಗುರುವಿಂದ ಏನು ಸಮಸ್ಯೆ ಇಲ್ಲ. ನಿಮ್ಮ ಮೂಲ ಜಾತಕದಲ್ಲೇನಾದರೂ ಶನಿ ಬಲಿಷ್ಠವಾಗಿದ್ರೆ ಶನಿಯಿಂದನೂ ನಿಮಗೆ ಸಮಸ್ಯೆ ಇರಲ್ಲ. ಯಾವುದಕ್ಕೂ ಒಮ್ಮೆ ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ. ಖಂಡಿತ ಭಗವಂತ ಒಳ್ಳೇದು ಮಾಡ್ತಾನೆ. ಹಾಗೆ ಈ ಜೂನ್ 2ನೇ ತಾರೀಕು ಬದಲಾವಣೆ ಆಗತ್ತೆ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ. ಜೂನ್ 2ನೇ ತಾರೀಕು ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ. 12 ರಾಶಿಯವರು ಗುರುಶಾಂತಿ ಮಹಾಯಾಗ ಮಾಡ್ಕೊಳ್ಳಿ. ನಿಮ್ಮ ಊರು, ನಿಮ್ಮ ದೇವಸ್ಥಾನ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಇದ್ರೆ ಅಲ್ಲೋಗಿ ನೀವು ಕೇಳಿ ವಿಚಾರಿಸಿ ಒಂದು 500, 1000, 2000, 5000 ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ. ಅಮೌಂಟನ್ನು ಪೇ ಮಾಡಿ ಸಂಕಲ್ಪ ಕೊಟ್ಟು ಮಾಡಿಸ್ಕೊಳ್ಳಿ. ನಿಮ್ಗೆಲ್ಲೂ ಅನುಕೂಲ ಆಗಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಇದೇ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಜಾಗದಲ್ಲಿ, ಹೊಸೂರಿಂದ ಸ್ವಲ್ಪ ಹಿಂದೆ ಅತ್ತಿಬೆಲೆ ಕರ್ನಾಟಕ ಬಾರ್ಡರ್ ಆ ಜಾಗದಲ್ಲಿ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಈ ಯಾಗದಲ್ಲಿ ಕರುಂಗಲಿ ಮಾಲೆ ಅನ್ನುವಂಥದ್ದು ಪ್ರಸಾದವಾಗಿ ಕೊಡ್ತಾ ಇದ್ದೀವಿ. ಶಿವ ಗುರುವಿನ ಸಂಕೇತವಾಗಿರ್ತಕ್ಕಂಥದ್ದು ಮತ್ತು ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುವಂಥ ಕರುಂಗಲಿ ಮಾಲೆ ವಿತ್ ಅಕ್ಷತೆ, ಸರ್ಟಿಫಿಕೇಟ್ ಸಮೇತವಾಗಿ ನಿಮಗೆ ಕೊರಿಯರ್ ಮುಖಾಂತರ ಬರುತ್ತೆ. ಇದಕ್ಕೆ ನೀವು ಪಾವತಿಸಬೇಕಾಗಿರ್ತಕ್ಕಂಥ ಮೊತ್ತ 1,001 ರೂಪಾಯಿ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ.
8431384001 ಅನ್ನುವಂಥ ನಂಬರ್ಗೆ ನೀವು ಫೋನ್ ಮಾಡಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಡೀಟೇಲ್ಸ್ ಕೇಳಿದ್ರೆ ವಾಟ್ಸಪ್ ಮುಖಾಂತರ ನಿಮ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಅದನ್ನು ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ಪೂಜಾ ಸಂಕಲ್ಪ ನಿಮ್ಗೆ ಆಗುತ್ತೆ. ಗುರುಗಳೇ ನಾವು ತುಂಬ ದೂರ ಇದ್ದೀವಿ, ಬರೋಕ್ಕಾಗೋದಿಲ್ಲ, ಸಮಸ್ಯೆಗಳಾಗುತ್ತೆ ಅಂದರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಪ್ರಾರಂಭದಿಂದ ಅಂತ್ಯದವರೆಗೂ ಪ್ರತಿಯೊಂದನ್ನು ನೀವು ಎಲ್ಲಾದರೂ ಕುತ್ಕೊಂಡು ನೋಡ್ಬೋದು. ಎರಡನೇದಾಗಿ ಯಾರ್ಯಾರು ನೀವು ಬರಬೇಕು ಅಂದ್ಕೊಂಡಿದ್ದೀರೋ ದುಡ್ಡು ಕೊಟ್ಟವರೇ ಮಾತ್ರ ಬರಬೇಕು ಅಂತಿಲ್ಲ, ಎಲ್ಲರೂ ಬರ್ಬೋದು. ನೀವು ಬನ್ನಿ, ನಿಮ್ಮ ಕುಟುಂಬ ಸಮೇತ ಬನ್ನಿ, ಅಕ್ಕಪಕ್ಕ ಮನೆ, ಎದುರು ಮನೆ, ಸ್ನೇಹಿತರು ಎಲ್ಲರೂ ಕರ್ಕೊಂಡ್ಬಂದು ಪೂಜೆಗೆ ಪಾರ್ಟಿಸಿಪೇಟ್ ಮಾಡಿ ಪ್ರಸಾದ ಅನ್ನದಾನ ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಅದರದ್ದು ಲೊಕೇಶನನ್ನು ನಾನು ಫಸ್ಟ್ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಖಂಡಿತ ಲೊಕೇಶನ್ಗೆ ಬನ್ನಿ. ಜೂನ್ 2ನೇ ತಾರೀಕು ಗುರುಶಾಂತಿ ಯಾಗ ಮಹಾಯಾಗ ನಿಮ್ಮ ಸಹಕಾರದಿಂದ ಮಾಡ್ತಾ ಇರೋದು, ಅದನ್ನು ಸಕ್ಸಸ್ ಮಾಡ್ಕೊಳ್ಳಿ. ಆ ಗುರುವಿನ ಅನುಗ್ರಹ ಅನ್ನೋದು ನಿಮ್ಗೆ ಸಿಗಲಿ.